ನೋಡಿ, ಈಗ ಎಲ್ಲರಿಗೂ ಗೊತ್ತಿದೆ ಏನು ಆನೇಕಲ್ಲು ಚಂದಾಪುರದ ಹತ್ರ ಇರುವಂತಹ ಏನು ಸೂರ್ಯ ಸಿಟಿಲಿ ಈ ಒಂದು SBI ಬ್ಯಾಂಕಲ್ಲಿ ಒಂದು ಮಹಿಳೆ ಏನು ಆಕೆ ತುಂಬ ದರ್ಪದಿಂದ ಕನ್ನಡಿಗರ ಮೇಲೆ ಅವಹೇಳನಕಾರಿ ಮಾತಾಡಿರೋದು. ನಾನು ಕನ್ನಡ ಮಾತಾಡಲ್ಲ, ಏನು ಮಾಡ್ಕೋತಿರೋ ಮಾಡ್ಕೊಳ್ಳಿ ಅಂತ ದರ್ಪದಿಂದ ಮಾತಾಡಿದ್ಲು. ಆ ವಿಚಾರ ಎಲ್ಲ ಕರ್ನಾಟಕದ ಎಲ್ಲ ಕನ್ನಡಿಗರ ಕನ್ನಡದ ಅಸ್ಮಿತೆಗೆ ಧಕ್ಕೆ ಆಗಿರುವಂಥದ್ದು. ಹಾಗಾಗಿ ನಾವಿವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಅಣ್ಣ TA ನಾರಾಯಣಗೌಡರ ಒಂದು ಸಂಘಟನೆಯ ಎಲ್ಲ ನಾವು ಪಡೆ ಇವತ್ತು ನಾವಿಲ್ಲಿ ಈ ಬ್ಯಾಂಕ್ಗೆ ಮುತ್ತಿಗೆಯನ್ನು ಹಾಕಿದ್ದೀವಿ. ಏನು ಆ ಮಹಿಳೆ ಅವತ್ತು ಅಷ್ಟು ದರ್ಪದಿಂದ ಮಾತಾಡಿದ್ಲಲ್ಲ, ಆಕೆ ಬರಬೇಕು, ಕ್ಷಮೆ ಕೇಳಬೇಕು. ಬರೀ ಕ್ಷಮೆ ಕೇಳೋದಲ್ಲ, ಇವತ್ತು ಹೆಂಗಾಗ್ಬಿಟ್ಟಿದೆ ಅಂದರೆ ಕನ್ನಡಿಗರ ಪರಿಸ್ಥಿತಿ ದಿನಾ ಬೆಳಗಾದ್ರೆ ಈ ಹಿಂದಿ ವಾಲಗಳು ಅನ್ಯ ಭಾಷಿಕರು ಬಾಯಿಗೆ ಬಂದಂಗೆ ಮಾತಾಡೋದು, ಸ್ವಲ್ಪ ಬಿಸಿ ಮುಟ್ತಾ ಇದ್ದಂಗೆ ಬಂದ್ಬಿಟ್ಟು ತಪ್ಪಾಯ್ತು ಅನ್ನೋದು. ನಮಗೆ ನಿಮ್ಮ ಕ್ಷಮೆ ಯಾವುದು ಬೇಡ ಸ್ವಾಮಿ, ಟ್ಯಾಪೆ ಹಚ್ಚೋ ಕೆಲಸ ಬೇಡ. ಸಾಕಾಗಿದೆ ಕನ್ನಡಿಗರು ಇದನ್ನೆಲ್ಲ ಸಹಿಸ್ಕೊಂಡು ವಿಶಾಲ ಹೃದಯದವರು ಅಂತೇಳಿ ಎಲ್ಲ ಸಹಿಸ್ಕೊಂಡು ಸಾಕಾಗಿದೆ. ಇನ್ನ ಸಹಿಸಿ ಕೂರುವಂಥದ್ದಿಲ್ಲ. ಆಕೆ ಬಂದು ಕನ್ನಡಿಗರ ಮೇಲೆ ಕ್ಷಮೆ ಕೇಳಬೇಕು. ಆಕೆಯನ್ನ ಬ್ಯಾಂಕಿನಿಂದ ಅವಳನ್ನ ಅಮಾನತುಗೊಳಿಸಬೇಕು. ಜೊತೆಗೆ ಎಲ್ಲ ಬ್ಯಾಂಕ್ಗಳಲ್ಲೂ ಕನ್ನಡದ ಮಕ್ಕಳಿಗೆ ಉದ್ಯೋಗವನ್ನು ಕಲ್ಪಿಸಬೇಕು ಅನ್ನೋದು ನಮ್ಮ ಕರವೆಯ ಒಂದು ನಾರಾಯಣಗೌಡರ ಒಂದು ಆಗ್ರಹವಾಗಿದೆ. ಹಾಗಾಗಿ ನಾವು ಇವತ್ತು ಬ್ಯಾಂಕ್ಗೆ ಮುತ್ತಿಗೆ ಹಾಕಿದೀವಿ. ಆಕೆ ಎಲ್ಲೇ ಇದ್ರೂ ಕೂಡ ಬರಬೇಕು, ಕನ್ನಡಿಗರ ಮುಂದೆ ಕ್ಷಮಾಪಣೆ ಕೇಳಬೇಕು. ಜೊತೆಗೆ ಇವತ್ತು ನಾವು ನೋಡ್ತಾ ಇದೀವಿ, ಮೊನ್ನೆ ಎಲ್ಲ ನಾವು ಸೋನು ನಿಗಮ್ ವಿಚಾರ ನೋಡಿದ್ವಿ. ಆತ ಇಡೀ ಸಾರ್ವಜನಿಕವಾಗಿ ಕನ್ನಡಿಗರನ್ನ ಭಯೋತ್ಪಾದನೆಗೆ ಹೋಲಿಸುವಂತ ಕೆಲಸ ಮಾಡ್ದ. ಮೊನ್ನೆ ನೋಡಿದ್ರೆ ಏನು ಸ್ಕ್ರೀನ್ ಅಲ್ಲೇನೆ ಕನ್ನಡಿಗರ ಬಗ್ಗೆ ಒಂದು ಅವಹೇಳನಕಾರಿ ಹೇಳಿಕೆ ಕೂಡ ನಡೆಯುತ್ತೆ. ಏನ್ ದಿನ ಬೆಳಗಾದ್ರೆ ಇದೇನು ಕರ್ನಾಟಕ ತೋಟಪುನ್ ಛತ್ರನ ಬಂದವರೆಲ್ಲ ನಮ್ಮ ಮನೆಗೆ ಬಂದ್ಬಿಟ್ಟು ನಮ್ಮ ಮೇಲೆ ದರ್ಪ ತೋರ್ಸಕ್ಕೆ? ನೋಡಿ ಸ್ವಾಮಿ, ಯಾರು ಸುಮ್ನೆ ಕೂರ್ತಾರೋ ನನಗೆ ಗೊತ್ತಿಲ್ಲ. ಆದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಅಣ್ಣ ನಾರಾಯಣಗೌಡರು ಸುಮ್ನೆ ಕೂರಲ್ಲ. ಯಾಕಂದ್ರೆ ಇವತ್ತು ಹಿಂದಿ ನಾಯಿಗಳು ಬೀದಿಯಲ್ಲಿ ಬೊಗಳಕ್ ನಿಂತ್ಕೊಂಡ್ಬಿಟ್ಟಿದ್ದೇವೆ. ಯಾಕಂದ್ರೆ ಕನ್ನಡಿಗರ ಕೈಲಿ ಏನು ಆಗಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದೀರಾ? ಕನ್ನಡಿಗರ ತಾಕತ್ತು ಪೌರುಷ ನಿಮ್ಗೆ ಗೊತ್ತಿಲ್ಲ ಸ್ವಾಮಿ. ಒಂದು ಸತಿ ಸಿಡಿದ್ರೆ ನಮ್ಗೆ ಪಾನಕ ಕೊಟ್ಟು ಸತ್ಕಾರ ಮಾಡಕ್ಕೂ ಗೊತ್ತು, ನಿಮ್ಮಂತ ದುರ್ವರ್ತನೆ ತೋರಿಸೋರಿಗೆ ಗ್ರಾಚಾರ ಬಿಡ್ಸಕ್ಕೂ ಗೊತ್ತಿದೆ ಸ್ವಾಮಿ. ಶ್ವೇತಾ ಮೋಹನ್ ಗೌಡ, ಬೆಂಗಳೂರು ನಗರ ಅಧ್ಯಕ್ಷರು, ಮಹಿಳಾ. ನೋಡಿ, ಈಗ ಎಲ್ಲರಿಗೂ ಗೊತ್ತಿದೆ ಏನು ಆನೇಕಲ್ಲು ಚಂದಾಪುರದ ಹತ್ರ ಇರುವಂತಹ ಏನು ಸೂರ್ಯ ಸಿಟಿಲಿ ಈ ಒಂದು SBI ಬ್ಯಾಂಕಲ್ಲಿ ಒಂದು ಮಹಿಳೆ ಏನು ಆಕೆ ತುಂಬ ದರ್ಪದಿಂದ ಕನ್ನಡಿಗರ ಮೇಲೆ ಅವಹೇಳನಕಾರಿ ಮಾತಾಡಿರೋದು. ನಾನು ಕನ್ನಡ ಮಾತಾಡಲ್ಲ, ಏನು ಮಾಡ್ಕೋತಿರೋ ಮಾಡ್ಕೊಳ್ಳಿ ಅಂತ ದರ್ಪದಿಂದ ಮಾತಾಡಿದ್ಲು. ಆ ವಿಚಾರ ಎಲ್ಲ ಕರ್ನಾಟಕದ ಎಲ್ಲ ಕನ್ನಡಿಗರ ಕನ್ನಡದ ಅಸ್ಮಿತೆಗೆ ಧಕ್ಕೆ ಆಗಿರುವಂಥದ್ದು. ಹಾಗಾಗಿ ನಾವಿವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಅಣ್ಣ TA ನಾರಾಯಣಗೌಡರ ಒಂದು ಸಂಘಟನೆಯ ಎಲ್ಲ ನಾವು ಪಡೆ ಇವತ್ತು ನಾವಿಲ್ಲಿ ಈ ಬ್ಯಾಂಕ್ಗೆ ಮುತ್ತಿಗೆಯನ್ನು ಹಾಕಿದ್ದೀವಿ. ಏನು ಆ ಮಹಿಳೆ ಅವತ್ತು ಅಷ್ಟು ದರ್ಪದಿಂದ ಮಾತಾಡಿದ್ಲಲ್ಲ, ಆಕೆ ಬರಬೇಕು, ಕ್ಷಮೆ ಕೇಳಬೇಕು. ಬರೀ ಕ್ಷಮೆ ಕೇಳೋದಲ್ಲ, ಇವತ್ತು ಹೆಂಗಾಗ್ಬಿಟ್ಟಿದೆ ಅಂದ್ರೆ ಕನ್ನಡಿಗರ ಪರಿಸ್ಥಿತಿ ದಿನಾ ಬೆಳಗಾದ್ರೆ ಈ ಹಿಂದಿ ವಾಲಗಳು ಅನ್ಯ ಭಾಷಿಕರು ಬಾಯಿಗೆ ಬಂದಂಗೆ ಮಾತಾಡೋದು, ಸ್ವಲ್ಪ ಬಿಸಿ ಮುಟ್ತಾ ಇದ್ದಂಗೆ ಬಂದ್ಬಿಟ್ಟು ತಪ್ಪಾಯ್ತು ಅನ್ನೋದು. ನಮಗೆ ನಿಮ್ಮ ಕ್ಷಮೆ ಯಾವುದು ಬೇಡ ಸ್ವಾಮಿ, ಟ್ಯಾಪೆ ಹಚ್ಚೋ ಕೆಲಸ ಬೇಡ. ಸಾಕಾಗಿದೆ ಕನ್ನಡಿಗರು ಇದನ್ನೆಲ್ಲ ಸಹಿಸ್ಕೊಂಡು ವಿಶಾಲ ಹೃದಯದವರು ಅಂತೇಳಿ ಎಲ್ಲ ಸಹಿಸ್ಕೊಂಡು ಸಾಕಾಗಿದೆ. ಇನ್ನ ಸಹಿಸಿ ಕೂರುವಂಥದ್ದಿಲ್ಲ. ಆಕೆ ಬಂದು ಕನ್ನಡಿಗರ ಮೇಲೆ ಕ್ಷಮೆ ಕೇಳಬೇಕು. ಆಕೆಯನ್ನ ಬ್ಯಾಂಕಿನಿಂದ ಅವಳನ್ನ ಅಮಾನತುಗೊಳಿಸಬೇಕು. ಜೊತೆಗೆ ಎಲ್ಲ ಬ್ಯಾಂಕ್ಗಳಲ್ಲೂ ಕನ್ನಡದ ಮಕ್ಕಳಿಗೆ ಉದ್ಯೋಗವನ್ನು ಕಲ್ಪಿಸಬೇಕು ಅನ್ನೋದು ನಮ್ಮ ಕರವೆಯ ಒಂದು ನಾರಾಯಣಗೌಡರ ಒಂದು ಆಗ್ರಹವಾಗಿದೆ. ಹಾಗಾಗಿ ನಾವು ಇವತ್ತು ಬ್ಯಾಂಕ್ಗೆ ಮುತ್ತಿಗೆ ಹಾಕಿದೀವಿ. ಆಕೆ ಎಲ್ಲೇ ಇದ್ರೂ ಕೂಡ ಬರಬೇಕು, ಕನ್ನಡಿಗರ ಮುಂದೆ ಕ್ಷಮಾಪಣೆ ಕೇಳಬೇಕು. ಜೊತೆಗೆ ಇವತ್ತು ನಾವು ನೋಡ್ತಾ ಇದೀವಿ, ಮೊನ್ನೆ ಎಲ್ಲ ನಾವು ಸೋನು ನಿಗಮ್ ವಿಚಾರ ನೋಡಿದ್ವಿ. ಆತ ಇಡೀ ಸಾರ್ವಜನಿಕವಾಗಿ ಕನ್ನಡಿಗರನ್ನ ಭಯೋತ್ಪಾದನೆಗೆ ಹೋಲಿಸುವಂತ ಕೆಲಸ ಮಾಡ್ದ. ಮೊನ್ನೆ ನೋಡಿದ್ರೆ ಏನು ಸ್ಕ್ರೀನ್ ಅಲ್ಲೇನೆ ಕನ್ನಡಿಗರ ಬಗ್ಗೆ ಒಂದು ಅವಹೇಳನಕಾರಿ ಹೇಳಿಕೆ ಕೂಡ ನಡೆಯುತ್ತೆ. ಏನ್ ದಿನ ಬೆಳಗಾದ್ರೆ ಇದೇನು ಕರ್ನಾಟಕ ತೋಟಪುನ್ ಛತ್ರನ ಬಂದವರೆಲ್ಲ ನಮ್ಮ ಮನೆಗೆ ಬಂದ್ಬಿಟ್ಟು ನಮ್ಮ ಮೇಲೆ ದರ್ಪ ತೋರ್ಸಕ್ಕೆ? ನೋಡಿ ಸ್ವಾಮಿ, ಯಾರು ಸುಮ್ನೆ ಕೂರ್ತಾರೋ ನನಗೆ ಗೊತ್ತಿಲ್ಲ. ಆದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಅಣ್ಣ ನಾರಾಯಣಗೌಡರು ಸುಮ್ನೆ ಕೂರಲ್ಲ. ಯಾಕಂದ್ರೆ ಇವತ್ತು ಹಿಂದಿ ನಾಯಿಗಳು ಬೀದಿಯಲ್ಲಿ ಬೊಗಳಕ್ ನಿಂತ್ಕೊಂಡ್ಬಿಟ್ಟಿದ್ದೇವೆ. ಯಾಕಂದ್ರೆ ಕನ್ನಡಿಗರ ಕೈಲಿ ಏನು ಆಗಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದೀರಾ? ಕನ್ನಡಿಗರ ತಾಕತ್ತು ಪೌರುಷ ನಿಮ್ಗೆ ಗೊತ್ತಿಲ್ಲ ಸ್ವಾಮಿ. ಒಂದು ಸತಿ ಸಿಡಿದ್ರೆ ನಮ್ಗೆ ಪಾನಕ ಕೊಟ್ಟು ಸತ್ಕಾರ ಮಾಡಕ್ಕೂ ಗೊತ್ತು, ನಿಮ್ಮಂತ ದುರ್ವರ್ತನೆ ತೋರಿಸೋರಿಗೆ ಗ್ರಾಚಾರ ಬಿಡ್ಸಕ್ಕೂ ಗೊತ್ತಿದೆ ಸ್ವಾಮಿ. ಶ್ವೇತಾ ಮೋಹನ್ ಗೌಡ, ಬೆಂಗಳೂರು ನಗರ ಅಧ್ಯಕ್ಷರು, ಮಹಿಳಾ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.